ಪ್ರಕಾರ ನಾಳೆ ದಿನಾಂಕ 4/11/2025 ನಮ್ಮ ರೈತ ಸಂಘಟನೆಗಳು ಅಥಣಿಯನ್ನ ಬಂದ್ಗೆ ಕರಿತಾ ಇದ್ದಾರೆ. ಏಕೆಂದ್ರೆ ಕಬ್ಬಿನ ಬಿಲ್ ಒಂದು ನಿಗದಿ ಆಗಬೇಕಂತ ಹೇಳಿ ಉದ್ದೇಶದಿಂದ ಗುರ್ಲಾಪುರ ಕ್ರಾಸ್ನಲ್ಲಿ 4 ದಿನಗಳಿಂದ ನಿರಂತರವಾಗಿ ಬಂದ್ ಮಾಡಿದ್ದಾರೆ. ಆದರೂ ಕೂಡ ಯಾವುದೇ ಮಂತ್ರಿಯು ಕೂಡ ಅಲ್ಲಿ ಹೋಗಿ ಬೆಂಬಲವನ್ನು ಸೂಚಿಸಿಲ್ಲ. ಹಾಗಾಗಿ ನಾಳೆ ನಡೀತಕ್ಕಂಥ ಅಥಣಿ ಬಂದ್ಗೆ ನಮ್ಮ ಜಯ ಕನ್ನಡ ಸಂಘಟನೆ ಕೂಡ ಭಾಗಿಯಾಗುತ್ತೆ ಮತ್ತು ಸಂಪೂರ್ಣವಾಗಿ ಬಂದನ್ನು ಯಶಸ್ವಿಗೊಳಿಸೋಣ ಅಂತ ಹೇಳಿ ಈ ಮೂಲಕ ತಿಳಿಸ್ತಾ ಇದ್ವಿ. ನಮ್ಮ ಜಯ ಕರ್ನಾಟಕ ಸಂಘಟನೆ ಪ್ರಧಾನ ಕಾರ್ಯದರ್ಶಿಯಾದ ನಾನು ಇವತ್ತು ಕಬ್ಬಿನ ಬೆಲೆ ನಿಗದಿಗಾಗಿ ರೈತ ಸಂಘದವರು ಮಾಡುತ್ತಿದ್ದ ಹೋರಾಟಕ್ಕೆ ನಮ್ಮ ಸಂಘಟನೆಯ ವತಿಯಿಂದ ಸಂಪೂರ್ಣವಾದಂಥ ಬೆಂಬಲವನ್ನು ನೀಡ್ತೀವಿ. ನಮ್ಮ ಸಂಘದ ಎಲ್ಲ ಸದಸ್ಯರು ಮತ್ತು ಪದಾಧಿಕಾರಿಗಳನ್ನ ಕರೆದುಕೊಂಡು ಬಂದು ಈ ಒಂದು ಹೋರಾಟದಲ್ಲಿ ನಾವು ಪಾಲ್ಗೊಳ್ತೀವಿ. ಇವತ್ತು ಈಗಾಗಲೇ ನಡೀತಿರುವ ರೈತ ಸಂಘಟನೆಯ ಹೋರಾಟ ಸರ್ಕಾರ ಕಂಡದು ಕಾಣದಂತೆ ಕಣ್ಣು ಮುಚ್ಕೊಂಡು ಕೂತಿದೆ. ಇದನ್ನು ಕಣ್ಣು ತೆರೆಸುವಂಥ ಕೆಲಸವನ್ನು ನಾವು ಮಾಡುವಂಥ ಈ ಹೋರಾಟದಲ್ಲಿ ಎಲ್ಲ ಸದಸ್ಯರು, ಯುವಕರು ಹಾಗೂ ನಮ್ಮ ಜಯ ಕರ್ನಾಟಕ ಸಂಘಟನೆ ಸಂಪೂರ್ಣವಾಗಿ ನಾವು ಭಾಗವಹಿಸ್ತೀವಿ ಅಂತ ಹೇಳಿ ತಿಳಿಸುತ್ತೇವೆ.